ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಈಗಾಗಲೇ ನೋಡಿರೋ ಹಾಗೆ ತಮ್ನೇಲಲ್ಲಿ ಇದು ಒಂದು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಲಿಕ್ಕೆ ಹೋಗಿದ್ವಿ. ಸೊ ಆ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಈಗ ಫಸ್ಟ್ ಪಿಕಪ್ ಪಾಯಿಂಟ್ ಇದ್ದಿದ್ದು ಮೆಜೆಸ್ಟಿಕಲ್ಲಿ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮಣ್ಣ ಕೂಡ ಆ ಕಡೆಯಿಂದ ಬರ್ತಾ ಇದ್ದೇನೆ. ಸೊ ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ, ಬಸ್ ಕೂಡ ಬುಕ್ ಆಗಿತ್ತು, ಅಲ್ಲಿಂದ ಹೊರಟ್ವಿ. ಸೊ ಈಗ ಅರ್ಲಿ ಮಾರ್ನಿಂಗೇ ನಾವು ಕುಕ್ಕೆ ತಲುಪಿದ್ವಿ. ಸೊ ನೋಡ್ಬೋದು ಈ ಥರ ಇದೆ. ನಾವು ಫಸ್ಟ್ ಹೋಗಿದ್ದು ಕುಮಾರಧಾರ ನದಿ. ಸೊ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಲಿಕ್ಕೆ ಬಂದವರೆಲ್ಲ ಇಲ್ಲಿ ಕುಮಾರಧಾರಕ ಹತ್ರ ಎಲ್ಲರೂ ಸ್ನಾನ ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ಪುರಾತನ ಕಾಲದಿಂದ ಅದನ್ನ ಇಟ್ಕೊ ಬಂದಿದೆ. ಸೊ ಯಾರು ಕೂಡ ಹೋದರೆ ಅಟ್ಲೀಸ್ಟ್ ಸ್ನಾನ ಮಾಡಿಲ್ಲ ಅಂದರೆ ತಲೆ ಮೇಲೆ ಮೂರು ಟೈಮ್ ನೀರು ಹಾಕ್ಕೊಂಡಾದರೂ ಹೋಗ್ತಾರೆ. ಸೊ ಇಲ್ಲಿಂದ ಅಲ್ಲಿ ತನಕ ಹೋಗಿದ್ದೀವಿ, ನದಿಲಿ ಮುಳುಗ್ಬಿಟ್ಟೆ ಹೋಗೋದು ಅಂತ. ಸೊ ನಾವು ಕೂಡ ನದಿಲಿ ಮುಳುಗಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಹೋದ್ವಿ. ಅರ್ಲಿ ಮಾರ್ನಿಂಗು ತುಂಬ ಚಳಿ ಇತ್ತು, ಹಾಗೆ ನೀರಲ್ಲಿ ಮುಳುಗೋಕ್ಕೆ ಸ್ಟಾರ್ಟಿಂಗ್ ತುಂಬ ಭಯ ಆಗುತ್ತೆ. ಸೊ ಆದರೂ ಕೂಡ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದೀವಿ ಇಲ್ಲಿಂದ ಅಂದ್ಕೊಂಡು, ಅದೊಂದು ನಂಬಿಕೆ ಅಲ್ವಾ. ಸೊ ನಾವು ಕೂಡ ನದಿಲಿ ಸ್ನಾನ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಹೊಳೆಯಲ್ಲಿ ಮುಳುಗಿದ ನಂತರ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಲ್ಲಿ ರೂಮ್ಸ್ ಕಾಣಿಸ್ತಿದೆಯಲ್ಲ, ಅದೆಲ್ಲನ ಪಬ್ಲಿಕ್ ವಾಶ್ರೂಮ್ಸ್. ಅದು ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೋದು, ಬಟ್ ಅದು ಕ್ಲೀನ್ ಇಲ್ಲ, ನೀಟ್ ಇಲ್ಲ. ಸೊ ಪಬ್ಲಿಕ್ ವಾಶ್ರೂಮ್ ಆಗಿರೋದ್ರಿಂದ ಕ್ಲೀನ್ ಇರಲ್ಲ. ನಾವು ಪ್ರೈವೇಟ್ ವಾಶ್ರೂಮ್ಸ್ಗೆ ಹೋದರೆ ನೀಟ್ ಇರುತ್ತೆ. ಸೊ ಅಲ್ಲಿ ಬಿಸಿನೀರು ಕೂಡ ಸಿಗುತ್ತೆ, ಅಲ್ಲೇ ಹತ್ತಿರದಲ್ಲೇ ಕೂಡ ಇರುತ್ತೆ. ಸೊ ನಾವು ಈಗ ಇಲ್ಲಿಂದ ಸ್ನಾನ ಮುಗಿಸ್ಕೊಂಡು ಹೊಳೆಯಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಂದ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದಿಂದ ಬಲಭಾಗಕ್ಕೆ ಊಟದ ಹಾಲ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಅದು ನಮ್ಮ ಸ್ಟ್ರೈಟ್ ಅಪೋಸಿಟಲ್ಲಿ ಕಾಣಿಸ್ತಾ ಇರೋದು ಊಟದ ಹಾಲ್. ಹಾಗೆ ಎಡಭಾಗಕ್ಕೆ ಬಂದರೆ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇರುತ್ತೆ. ಸೊ ಅಲ್ಲಿ 5 ರೂಪೀಸ್ ಆರ್ 10 ರೂಪೀಸ್ ತೊಗೊಳ್ತಾರೆ ಅನಿಸುತ್ತೆ. ಅದು ಒಂದು ಟೋಕನ್ ಥರ ಕೊಡ್ತಾರೆ. ಸೊ ಅಲ್ಲಿ ನೆಕ್ಸ್ಟ್ ಹಾಗೆ ಎಡಭಾಗದಲ್ಲೇ ಲಗೇಜ್ ರೂಮ್ಸ್ ಕೂಡ ಇರುತ್ತೆ, ಫ್ರೀ ಲಗೇಜ್ ರೂಮ್ಸ್, ಏನು ಅಮೌಂಟ್ ತಗೊಳ್ಳಲ್ಲ. ಸೊ ಹಾಗೆ ಪ್ರಸಾದಕ್ಕೆ ಟೋಕನ್ಸ್ ಇರ್ಬೋದು, ಹಾಗೆ ಏನಾದರೂ ಪೂಜೆಗೆ ಟೋಕನ್ಸ್ ಇರ್ಬೋದು, ಎಲ್ಲನೂ ಎಡಭಾಗದಲ್ಲೇ ಸಿಗುತ್ತೆ. ಸೊ ನೋಡ್ಬೋದು ಇಲ್ಲಿ ಕೌಂಟರ್ಸ್ ಇದೆ, ಪೂಜೆಗೆ ಟೋಕನ್ಸ್, ಹಾಗೆ ಪ್ರಸಾದ ಟೋಕನ್ಸ್ ಎಲ್ಲ ತಗೊಳ್ಳೋದು ಇಲ್ಲೇ. ಸೊ ನೋಡ್ಬೋದು ಇಲ್ಲಿ ಪೂಜೆದಾಗಿರ್ಬೋದು ಎಲ್ಲದು ಅಮೌಂಟ್ ಲಿಸ್ಟ್ ಎಲ್ಲ ಹಾಕಿದ್ದಾರೆ. ಸೊ ನಾವೀಗ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಒಂದು ಪೂಜೆ ಇತ್ತು, ಪೂಜೆ ಮುಗಿಸ್ಕೊಂಡು ಈಗ ಇದು ದೇವಸ್ಥಾನದ ಹಿಂಭಾಗ. ಸೊ ನಾವು ಒಂದು ಪೂಜೆ ಮುಗಿಸ್ಕೊಂಡು ಹಿಂಭಾಗದಲ್ಲಿ ಪ್ರಸಾದ ಕೊಡ್ತಾರೆ ಅದು ಪೂಜೆ ತಗೊಂಡಿರೋರಿಗೆ. ಸೊ ಹಾಗೆ ಆ ಕಡೆಯಿಂದ ಹಿಂಭಾಗದಿಂದ ಈ ರೀತಿ ಇದೆ ವ್ಯೂ. ಸೊ ಈ ಕಡೆಯಿಂದನೇ ಹೋಗಿ ಎಕ್ಸಿಟ್ ಇದೆ, ಸೊ ಹೊರ್ಗಡೆ ಹೋಗಲಿಕ್ಕೆ. ಸೊ ನೋಡ್ಬೋದು, ಎಲ್ಲೇ ನೋಡಿದ್ರು ಹಚ್ಚ ಹಸಿರು ಕಣ್ಣು ತುಂಬುತ್ತೆ. ಸೊ ಎಷ್ಟೇ ನೋಡಿದ್ರು ಬೇಜಾರಾಗಲ್ಲ. ಸೊ ನೋಡಿ ಈ ಥರ ಇದೆ ಹಿಂಭಾಗದಿಂದ. ಅಲ್ಲೇ ಏನು ಮಾಡೋಕ್ಕದಲ್ಲಿ ನೀರು ಪೂಜೆ ಆಯ್ತು. ಅದು ಇನ್ನೊಂದು ನಾಗ ಪ್ರತಿಷ್ಠೆ 11:30 ಈ ಕಡೆ ಬರುತ್ತೆ. ಏನು ಈ ಕಡೆನೇ ಹೊರಗಡೆ ಅಲ್ಲ. ಎಲ್ಲರೂ ಇಟ್ಕೊಂಡಾರ, ನಾನು ಜಸ್ಟ್ ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದೆ, ಯಾರಿಗೂ ಗೊತ್ತಾಗ್ತದೆ. ಕಿತ್ಕೊಬಿಟ್ರಂತ ಭಯ. ಕೊಬ್ಬಳಂಗೆ ಹೋಗಿದ್ವಲ್ಲ,
ಮಾಡಿದವರು ಇಲ್ಲಿ ನಿಲ್ಲಿರಿ. ಪ್ರಸಾದಕ್ಕೆ ಸರಿದು ಸಾರಿ ಏನು ಎಲ್ಲಿ ಈಗ ಹೋಗಿದ್ದ ಅಲ್ಲಿಗೆ ಅಲ್ವಾ? ಹೋಗಿ ಒಳಗೋಗಿ ಬಂದ್ವಲ್ಲ, ಇಲ್ಲಿ ಹೊರ್ಗಡೆ ಬಂದ್ವಿ ಈ ಗೇಟ್ ಒಳಗೆ. ಅಲ್ಲೇನು ಓಪನ್ ಇಲ್ಲ. ಹೌದಾ? ಪೂಜೆಗಿನ್ನ ಮುಂಚೆ ತಿಂಬಲ್ಲ? ಎಷ್ಟು ಇವಾಗ ಟೈಮ್ ಎಷ್ಟು? ಹಿಂಗೆ ಹೋಗ್ತವ್ರಲ್ಲ, ನಡಿ ನೋಡೋಣ ಎಲ್ಲೊಂದು ಕಡೆ ಇರೋದು. ಮತ್ತೆ ನೋಡಿ ಯಾರೋ ವ್ಲಾಗ್ ಮಾಡ್ತಾವ್ರೆ. ಕ್ಯಾಮ್ರಾದಾಗ ಯಾರೋ ವಿಡಿಯೋ ವ್ಲಾಗ್ ಮಾಡ್ತಾವ್ರೆ. ಏನು ಮಾಡ್ಬೇಕು? ಫ್ಯಾನ್ ಇದೆಯಾ? ವಿಡಿಯೋ ಆನ್ ಐತೆ. ಸೊ ಈಗ ನಾವು ಅಲ್ಲಿ ಪೂಜೆ ಮುಗೀತು. ಸೊ ನೆಕ್ಸ್ಟ್ ಪೂಜೆ ನಮಗೆ 12:30 ಸೊ ಅಲ್ಲಿ ತನಕ ನಾವು ಹಿಂದೆಗಡೆ ಇರೋ ಆದಿಸುಬ್ರಹ್ಮಣ್ಯ ದರ್ಶನ ಮಾಡ್ಲಿಕ್ಕಂತ ಹೊರಟ್ವಿ. ಸೊ ಈಗ ದೇವಸ್ಥಾನದಿಂದ ಬಲಭಾಗಕ್ಕೆ ಹೋಗಿ ನೆಕ್ಸ್ಟ್ ರೈಟ್ ತಗೊಂಡ್ರೆ ಆದಿಸುಬ್ರಹ್ಮಣ್ಯ ಹೋಗ್ಲಿಕ್ಕೆ ಇದು ನೋಡಿ ಈ ರೈಟ್ ಹೋಗಬೇಕು. ಸೊ ಇಲ್ಲಿ ಕೂಡ ಹಚ್ಚ ಹಸಿರು, ಎಲ್ಲಿ ಯಾವ ಕಡೆ ನೋಡಿದ್ರೂ ಹಚ್ಚ ಹಸಿರಿನಿಂದ ತುಂಬಿದೆ. ಸೊ ತುಂಬ ಚೆನ್ನಾಗಿದೆ ವ್ಯೂವೆಲ್ಲ. ಸೊ ಹಾಗೆ ಇದನ್ನು ನೋಡಿಕೊಂಡು ವಿಡಿಯೋ ತಗೊಂಡು ಸೊ ನಾವು ಆ ಕಡೆ ಹೊರಟ್ವಿ. ಸೊ ಸೈಡಲ್ಲೆಲ್ಲ ಹಾಗೆ ಅಂಗಡಿಗಳು, ಸೊ ಏನಾದರೂ ಅಂದರೆ ಪೂಜೆ ಸಾಮಾನು ಇರ್ಬೋದು, ಆಗಲೇ ಮಕ್ಕಳಿಗೆ ಆಟ ಸಾಮಾನು ಇರ್ಬೋದು, ಎಲ್ಲದು ಸಿಗುತ್ತೆ. ಸೊ ಹಾಗೆ ಬಂದರೆ ದೇವಸ್ಥಾನಕ್ಕಿಂತ ಮುಂಚೆ ಫಸ್ಟ್ ಈ ಕಡೆ ಒಂದು ನದಿ ಸಿಗುತ್ತೆ, ನೀರು ಹರಿಯೋ ಪ್ಲೇಸ್. ಸೊ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಮನಸ್ಸಲ್ಲಿ ಅಂದ್ಕೊಂಡು ಮನೆ ಕಟ್ಟಬೇಕು, ಈ ರೀತಿ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಕಲ್ಲನ್ನು ಕಟ್ಟಿ ಬರೋದು ಇಲ್ಲೊಂದು ವಾಡಿಕೆ. ಸೊ ನಾವು ಕೂಡ ನಮ್ಮ ಮನೆಯಿಂದ ಹೇಳಿದ್ರು ಇಲ್ಲಿ ನೀವು ಹೋಗಿ ಕಟ್ಟಿ ಬನ್ನಿ ಅಂತ. ಇದು ಒಂದು ನಂಬಿಕೆ ಅಲ್ವಾ? ಸೊ ಹೋಗಿದ್ದೀವಿ. ಯಾವುದೇ ರೀತಿ ಮುಂಚೆಯಿಂದ ಏನು ನಡ್ಕೊ ಬಂದಿರುತ್ತೋ ಅದನ್ನು ಮಾಡಬೇಕು, ಅಂದರೆ ಮಾಡಿಲ್ಲ ಅಂದರೆ ಸೊ ಇದನ್ನು ಮಾಡಿಲ್ಲ ಅನ್ನೋ ಒಂದು ಇದಿರುತ್ತೆ. ಸೊ ಹಾಗಾಗಿ ಅದೊಂದು ಏನಿದೆಯೋ ಅದನ್ನು ನಾವು ಕೂಡ ಮಾಡೋಣ ಅಲ್ವಾ ಅನ್ನೋ ಒಂದು ಫೀಲಿಂದ ನಾವು ಕೂಡ ಇಲ್ಲಿ ಕಲ್ಲಿನಿಂದ ಮನೆ ಕಟ್ಟಿ ಕೈ ಮುಗಿದು ಸಂಕಲ್ಪ ಮಾಡಿಕೊಂಡು ಬಂದ್ವಿ. ನೋಡಿ, ನಮಗೆ ಚಿಕ್ಕದಾದ ಚೊಕ್ಕದಾದ ಒಂದು ಮನೆ ಬೇಕು. ಅದೆಂತದಪ್ಪ ಪಕ್ಕದಾಗ ಸೆಡ್ ಹಾಕ್ತೀವಿ. ಏನೋ ಮಾಡಿ ಕಟ್ತೀಯ. ಗುಡ್.
ಯಾವ್ದಾರು ಹಳೆ ಮನೆ ಕೆಡವಿ ಕಟ್ತೀಯಾ ಅಥವಾ ನೀಟಾಗಿ ಇಡು ಫಸ್ಟ್ ಇಡಂಗಿದ್ರೆ. ಹಾಂ, ಇದೇನದು ಮನೆ ಹೆಂಗೆ ಕಟ್ತಾರೆ? ಸೂಪರ್ ಬಿಡಮ್ಮ. ಅಮ್ಮ ಕಾಲಿಂಗು, ಇವು ಎಷ್ಟು ಟಾಕಿಂಗು. ನಮ್ಮಮ್ಮ ಹೇಳಿತ್ತು ಮನೆ ಕಟ್ಟಿ. ಸೊ ಪೂಜೆ ಎಲ್ಲ ಮುಗೀತು, ಹಾಗೆ ಪ್ರಸಾದ ಕೂಡ ಸಿಕ್ತು ನಮಗೆ. ಊಟ ಅಲ್ಲೇ ಮಾಡ್ಕೊಂಡ್ವಿ ದೇವಸ್ಥಾನದಲ್ಲಿ. ಸೊ ಹಾಗೆ ಈಗ ದೇವಸ್ಥಾನಕ್ಕೆ ಟಾಟಾ ಬಾಯ್ ಬಾಯ್ ಹೇಳು ಬರೋ ಸಮಯ ಆಯಿತು. ಹೊರಟ್ವಿ ನಾವು, ಬಸ್ ಕೂಡ ಬುಕ್ ಆಗಿತ್ತು. ಸೊ ಹಾಗೆ ಬರ್ತಾ ಹೀಗೆ ಒಂದು ನೇಚರ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ನೋಡಿ, ಎಲ್ಲೇ ನೋಡಿದ್ರು ಹಚ್ಚ ಹಸಿರು, ಕಾಫಿ ತೋಟ. ಸೊ ಈ ರೀತಿ ಇರುತ್ತೆ, ಆ ರೋಡೇ ಒಂದು ಚಂದವಾಗಿರುತ್ತೆ. ಸೊ ಈಗ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ, ನಾನು ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ವೀಡಿಯೋಸ್ನ. ಸೊ ತುಂಬ ಯಾವುದು ಎಡಿಟ್ ಮಾಡಲ್ಲ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.